ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಅಲಸಂದಿ ಕಾಳು ಪಲ್ಯ ಮಾಡಕತ್ತೀನಿ ನೋಡ್ರಿ. ಹಣ್ಣದಾಗಾತು ರೊಟ್ಟಿಯಾಗಾತು ಅಂಥೇಳಿ ಒಂದು ಥರ ಪಲ್ಯ ಮಾಡಕತ್ತೀನಿ ನೋಡ್ರಿ. ನಾನು ಈಗ ಒಂದು ಕುಕ್ಕರ್ ಹಚ್ಚಿ ಒಂದು 3 ಸೀಟಿ ತೊಗೊಂಡಿದ್ದೆ ರೀ. ನಾನು ಒಂದು 3 ಸೀಟಿ ಒಳಗೆ ಅಲಸಂದಿ ಕಾಳು ಹಣ್ಣಾಗೆ ಕುದ್ದು ಪೂರ್ತಿ ಇದಾವ್ರೆ. ಈಗ ಸಾಂಬಾರು ಬೇರೆ ಮಾಡೋರು ಇದ್ರಂದ್ರೆ ಈ ಥರದ ಕಟ್ಟು ತೊಗೊಂಡು ಅದು ಸಾಂಬಾರು ಮಾಡಿದ್ರು ಚಲೋ ಆಗ್ತೈತಿ. ನಾ ಕಟ್ಟು ತೊಗೊಂಡು ಸಾರದು ಏನು ಮಾಡಕತ್ತಿಲ್ಲ ರೀ. ನಾನು ಹಂಗೆ ಒಗ್ಗರಣೆ ಹಾಕಿಬಿಡ್ತೀನಿ ನೋಡ್ರಿ. ಈಗ ಒಂದು ಕಡಾಯಿಗೆ ಕಾಸಕ್ಕೆ ಇಟ್ಟಿದ್ದರೆ ಅದ್ರಾಗ ಸ್ವಲ್ಪ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಕರಿಬೇವು ಹಾಕಿ ಸ್ವಲ್ಪ ಎಣ್ಣೆಯಾಗನ ಫ್ರೈ ಮಾಡೋಣ್ರಿ. ಈಗ ಸ್ವಲ್ಪ ಫ್ರೈ ಆದ ಕೂಡಲೇ ನಾವು ಉಳಿದದ್ದು ಟಮಾಟೆ ಹಣ್ಣು ಎಲ್ಲ ಹಾಕಕ್ಕೆ ಬರ್ತೈತೆ ರೀ. ಇದು ಉದ್ರಗಾಳು ಅಂತ ಮಾಡ್ತಾರಲ್ರಿ, ಅಷ್ಟು ಒಣಾದ ಉದ್ರಗಾಳು ಮಾಡಿದ್ರು ನಡಿತೈತಿ. ಈಗ ಸ್ವಲ್ಪ ಸಾರು ಬಿಟ್ಟು ಹೆಸರು ಬಿಟ್ಟು ಅಂತಾರಲ್ಲ ರೀ, ಸ್ವಲ್ಪ ಹೆಸರು ಬಿಟ್ಟು ಸಾರು ಮಾಡಿದ್ದೀವಿ ಅಂದ್ರೆ ಅಗದಿ ಟೇಸ್ಟ್ ಆಕೈತೆ ರೀ. ಇದು ಈಗ 1-2 ಟಮಾಟೆ ಹಣ್ಣು ಕಟ್ ಮಾಡಿ ಹಾಕತ್ತೀನಿ ನೋಡ್ರಿ. ನಾನು ಯಾಕಂದ್ರೆ ಟಮಾಟೆ ಹಣ್ಣು ಯಾಕೆ ಜಾಸ್ತಿ ಹಾಕಿದೆ ಅಂದ್ರೆ ನಾನು ಹಣ್ಣದಾಗ ಸ್ವಲ್ಪ ಸಾರಿನ ಟೈಪ್ ಮಾಡಕತ್ತೀನಲ್ಲ, ಹೀಗಾಗಿ ಸ್ವಲ್ಪ ಟಮಾಟೆ ಹಣ್ಣು ಜಾಸ್ತಿ ಹಾಕಿದೆ ರೀ. ನಾನು ಅಷ್ಟು ಉದುರು ಬೇಳೆ ಮಾಡ್ಕೊಳ್ಳೋರು ಇದ್ರೆ ಅಂದ್ರೆ ಉದುರು ಕಾಳು ಮಾಡೋರು ಇದ್ರೆ ಅಂದ್ರೆ ಅಷ್ಟು ನೀವು ಒಂದು ಟಮಾಟೆ ಹಣ್ಣು ಹಾಕಿ ಮಾಡಿದ್ರೆ ಬರ್ತೈತೆ ರೀ. ನಾನು ಈಗ ಸ್ವಲ್ಪ ಟಮಾಟೆ ಹಣ್ಣು ಮೆತ್ತಗಾದ ತಕ್ಷಣ ಈಗ ಸ್ವಲ್ಪ ಅರಿಶಿನ ಎಷ್ಟು ಬೇಕು ನೋಡ್ರಲ್ಲ, ಖಾರ ನೋಡಿಕೊಂಡು ಖಾರ ಹಾಕಿ ಅದನ್ನ ಎಣ್ಣೆಯಾಗನ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ನಾವು ರಾತ್ರಿ ನೆನೆ ಇಟ್ಟು ಮಾಡ್ತಾರೆ ಇವನ್ನ ಕಾಳ. ನಾನು ನೆನೆ ಇಟ್ಟಿಲ್ರಿ. ನಾನು ನೆನೆ ಇಟ್ಟು ಸೀಟಿ ಹೊಡೆಸ್ತಾರಲ್ಲ ರೀ, ನಾನು ಹಂಗೆ ಮಾಡಿಲ್ಲ. ಡೈರೆಕ್ಟ್ ಕಾಳನ್ನು ಕುಕ್ಕರ್ ಹಚ್ಚಿ 1-2 ಸರಿಗೆ ತೊಳೆದು ಡೈರೆಕ್ಟ್ ಕಾಳು ಕುದಿಸಿದ್ದೀನಿ ರೀ. ನಾನು ಒಂದು 3 ಬಿಟ್ಟು ಒಂದು 4 ಸೀಟಿ ತೊಗೊಂಡಿಪ್ಪ ಅಂದ್ರೆ ಫುಲ್ ಹಣ್ಣಾಗೆ ಕುದ್ದು ಬಿಡ್ತಾವೆ. ಈಗ ಎಲ್ಲ ಫ್ರೈ ಆಗೈತೆ ನೋಡ್ರಿ. ಫ್ರೈ ಆಗಿ ಮ್ಯಾಲೆ ಹಿಂಗೆ ಎಣ್ಣೆ ಬಿಡತ್ತೈತಲ್ಲ, ಆವಾಗ ನಾವು ಕುದಿಸಿದ್ದು ಅಲಸಂದಿ ಕಾಳು ಅದಾವಲ್ಲ, ಅಲಸಂದಿ ಕಾಳು ಈಗ ಒಗ್ಗರಣೆ ಹಾಕಕತ್ತೀನಿ ನೋಡ್ರಿ. ನಾನು ಒಗ್ಗರಣೆ ಒಳಗೆ ಹಾಕಿ ಇನ್ನೊಮ್ಮೆ ಚೆಂದಾಗಿ ಮಿಕ್ಸ್ ಮಾಡೋಣ್ರಿ. ಈಗ ಅನ್ನದ ಹಿಂಬಲೆ, ರೊಟ್ಟಿ ಹಿಂಬಲೆ, ಚಪಾತಿ ಹಿಂಬಲೆ ಎಲ್ಲದ್ರ ಹಿಂಬಲೆ ನಡಿತೈತೆ ರೀ. ಇದು ಸ್ವಲ್ಪ ನಾವು ಸಾರು ಬಿಟ್ಟು ಮಾಡಿದ್ದೀವಪ್ಪ ಅಂದ್ರೆ ಎಲ್ಲದಕ್ಕೂ ಎರಡಕ್ಕೂ ನಡಿತೈತೆ ರೀ. ಇದು ಈಗ ಸ್ವಲ್ಪ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಉಪ್ಪು ಹಾಕಿದ್ದಾರೆ. ನಾನು ಉಪ್ಪು ಹಾಕಿ ಸ್ವಲ್ಪ ಕುದಿ ಬಂತಪ್ಪ ಅಂದ್ರೆ ಲಾಸ್ಟಿಗೆ ಕೊತ್ತಂಬರಿ ಅಷ್ಟು ಸೇರಿಸಿ ಬಿಟ್ಟಿವಪ್ಪ ಅಂದ್ರೆ ನಮ್ಮದು ಪಲ್ಯ ರೆಡಿ ಆದಂಗೆ ರೀ. ಇದು ಯಾಕಂದ್ರೆ ಒಣದು ಮಾಡ್ಬೇಕತ್ರ ಇದು ನೀರೆಲ್ಲ ಆಡಿಸೋ ಮಟ ಅಂಥೇಳಿ ಕುದ್ಸಾಕೆ ಇಡಬೇಕಾಕತ್ರಿ. ನಾವು ಒಣದ ಮಾಡೋದಿಲ್ಲರಲ್ಲ, ಹಿಂಗಾಗಿ ಇಷ್ಟು ಸಾರ ಇರಲಿ ಅಂಥೇಳಿ ನಾ ಎರಡಕ್ಕೂ ಬರ್ತೈತೆ ಅಂತೇಳಿ ಇಷ್ಟು ಮಾಡಿದ್ದೇನೆ ನೋಡ್ರಿ. ಈಗ ನಮ್ಮ ಪಲ್ಯ ರೆಡಿ ಆಗೈತೆ ರೀ. ರೊಟ್ಟಿ ಹಿಂಬಲೆ, ಅನ್ನದ ಹಿಂಬಲೆ, ಚಪಾತಿ ಹಿಂಬಲೆ ಎಲ್ಲದಕ್ಕೂ ಹೊಂತೈತೆ ರೀ. ಇದು ನೀವು ಒಮ್ಮೆ ಟ್ರೈ ಮಾಡಿರಿ, ಹೆಂಗೆ ಆಕೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.